ಇದ್ದೀನಿ. ಅದ್ರ ಜೊತೆಯಲ್ಲೇ ನಾನು ಏನೇ ಹೇಳಿ ನಿಮಗೆ ಡಿಮ್ಯಾಂಡ್ ಇಡ್ತಾರಲ್ಲ, ಓವರಾಲ್ ನಾವು ಮಾತಾಡೋರು ಭಾಳ ಜನ ಇದ್ದಾರೆ, ಮಾತಾಡೋಕೆ ಬಿಡ್ತಾರಲ್ಲ ಎಲ್ಲರೂ. ಯಾಕಂದರೆ ನಿಮ್ಮ ಕಂಪ್ನಿ ಫಾರಾಗಿ ಮಾತಾಡ್ಬೇಕಂತ ಭಾಳ ಜನ ಕಾಯ್ತಿದ್ದಾರೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಮುಂದೊಂದು ದಿನ ನೀವೇನಾದರೂ ಸಾರ್ವಜನಿಕರಿಗೆ ಸಂಬಂಧಪಟ್ಟ ರೀತಿಯಲ್ಲಿ ಕೆಲಸ ಮಾಡದೆ ಹೋದ್ರೆ ಸರ್, ದಯವಿಟ್ಟು ನಾವು ಹೇಳ್ತಾ ಇದ್ವಿ, ಮತ್ತು ನಿಮ್ಮ ಅಗೇನಿಸ್ಟ್ ನಾವೇ ಬರ್ತೀವಿ ಅಂತೇಳಿ ತಮಗೆ ತಿಳಿಸ್ತಾ ಇದ್ದೀನಿ. ಅರುಣ್ ಸರ್ ಆಗಿರ್ಬೋದು, ಸುರೇಶ್ ಸರ್ ಆಗಿರ್ಬೋದು, ಇಲ್ಲಿರ್ತಕ್ಕಂಥ ನಮ್ಮ ಮನ್ಸೂರ್ ಸರ್ ಆಗಿರ್ಬೋದು, ಶಿವಕುಮಾರ್ ಸರ್, ದಯಮಾಡಿ ಈಗ ಲಾರಿ ಮಾಲೀಕರದ್ದು ಒಂದು ಬೇಡಿಕೆ ಇದೆ. ಇಲ್ಲಿ ಲಾರಿಗಳು 300ರಿಂದ 350 ಗಾಡಿಗಳು ನಮ್ಮ ಹೋಬಳಿಯಲ್ಲಿ ಇದೆ. ಆ 300ರಿಂದ 350 ಡ್ರೈವರ್ ಅಂಡ್ ಕ್ಲೀನರ್ 650 ಜನ 700 ಜನ ಬದುಕ್ತಾರೆ. ಆ 700 ಜನದಿಂದ 2ರಿಂದ 2.5 ಸಾವಿರ ಕುಟುಂಬಗಳು ಜೀವನ ಕಟ್ಟಿಕೊಂಡಿದ್ದಾರೆ ಸರ್. ದಯಮಾಡಿ ತಾವೊಂದು ಹೇಳಿದ್ರಿ, ಮೆಸೇಜ್ ಕೊಟ್ರಿ, ನಾವು ರೇಪ್ ಮುಖಾಂತರ ಮೂವ್ಮೆಂಟ್ ಮಾಡ್ತೀವಿ ಅತಿ ಹೆಚ್ಚು ಅದ್ರಿ ಅಂತೇಳಿ ತಾವು ಹೇಳಿದ್ರಿ. ನಿಮಗೆ ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೀವಿ, ಸಾಹೇಬ್ರು ಇದ್ದಾರೆ, ಟ್ರಕ್ಕುಗಳ ಕಡೆಯಿಂದನೇ ನೀವು ಮೂವ್ಮೆಂಟ್ ಮಾಡೋಕೆ ದಯಮಾಡಿ. ಇದು ಯಾಕೆ ರಿಕ್ವೆಸ್ಟ್ ಕೇಳ್ತಾ ಇದ್ದೀನಿ ಅಂದರೆ, ಇವತ್ತು ಗಾಡಿಗೆ ಫೈನಾನ್ಸ್ ಕಟ್ಟಕ್ಕೆ ಆಗ್ತಿಲ್ಲ. ಇದ್ರ ವಿಚಾರ ಎಷ್ಟೋ ಪೊಲೀಸ್ ಸ್ಟೇಷನ್ಗೆ ಇವು ಕಂಪ್ಲೇಂಟ್ ಹೋಗಿದ್ದೀವಿ. ಅದು ನಮ್ಮ ರಾಥೋಡ್ ಸಾಹೇಬ್ರಿಗೆ ಕೂಡ ಗೊತ್ತಿದೆ ಗಾಡಿ ಮಾಲೀಕರ ಸಮಸ್ಯೆ ಏನಿದೆ ಅಂತೇಳಿ. ಆಗ ಇಲ್ಲಿ ಇರ್ತಕ್ಕಂಥ ಲಾರಿ ಮಾಲೀಕರಿಗೆ ದಯಮಾಡಿ ನೀವೇನು ಟಾಪ್ ಟು ಬಾಟಮ್ ಮೂವ್ಮೆಂಟ್ ಆಗಿರಲಿ, ರೇಕ್ ಮೂವ್ಮೆಂಟ್ ಆಗಿರಲಿ, ಗಾಡಿ ಮುಖಾಂತರನೇ ಮೂವ್ಮೆಂಟ್ ಮಾಡ್ಬೇಕು ದಯಮಾಡಿ ಅಂತೇಳಿ ತಮಗೆ ತಿಳಿಸ್ತಾ ಇದ್ವಿ. ಅದ್ರ ಜೊತೆಯಲ್ಲಿ ಭಾಳ ಜನ ಕಾಂಟ್ರಾಕ್ಟ್ ಮಾಡ್ಬೇಕಂತ ಸುತ್ತ ಬಯಸಿರ್ತಾರೆ, ಪಾಪ ಅವರು ಕೂಡ. ಅವ್ರಿಗೆ ಕೊಡ್ರಿ, ಯಾರು ಮಾಡ್ತಾರೆ ಅವ್ರಿಗೆ ಕೊಡ್ರಿ, ತಪ್ಪೇನಿಲ್ಲ. ಬಟ್ ಲಾರಿ ಮಾಲೀಕರಿಗೆ ಅನ್ಯಾಯ ಆಗದ ರೀತಿಯಲ್ಲಿ ನೀವು ಈ ಒಂದು ಕಂಪ್ನಿಯನ್ನು ನಡೆಸಬೇಕಂತೇಳಿ ತಮಗೆ ಮನವಿ ಮಾಡ್ತಾ ಇದ್ದೀನಿ. ಆಲ್ರೆಡಿ ಈ ಕಂಪ್ನಿಯಲ್ಲಿ MSPL ಕಂಪ್ನಿಯಲ್ಲಿ ಮಾಡಿ ಕೆಲಸ ಬಿಟ್ಟಂಥ ಜನಗಳು ನಮ್ಮ ಹನ್ನೆರಡು ಮತ್ತು ಗಾಳಿಮಡಿಯಲ್ಲಿ ಜನ ಇದ್ದಾರೆ. ಮೇಟ್ ಆಗಿರ್ಬೋದು, ಆಮೇಲೆ ಏನು ಫೋರ್ಮನ್ಸ್ ಇರ್ಬೋದು, ಇನ್ನು ಯಾವ್ಯಾವ ಕೆಲಸ ಮಾಡಿದ್ರೆ ಮಹಿಳೆಯರು ಕೂಡ ಹೆಲ್ಪರ್ ಕೆಲಸ ಮತ್ತು ಅವರು ನಿಮ್ಮ ಆಫೀಸಲ್ಲಿ ಕೆಲಸ ಮಾಡೋಂಥ ಮಹಿಳೆಯರು ಕೂಡ ಇದ್ದರು. ಯಥೇಚ್ಛವಾಗಿ ನಮ್ಮ ಹನಮನಹಳ್ಳಿ ಮತ್ತು ಗಾಳಿಮಡಿಗೆ ಕೆಲಸ ಕೊಡಬೇಕು. ಎಲ್ಲ ಡಣಪುರದವರು ಹನಮನಹಳ್ಳಿ ಎಲ್ಲರಿಗೂ ಕೊಡ್ರಿ. ಅದು ಯಥೇಚ್ಛವಾಗಿ ಕೇಳ್ತಿರೋದು ಹನಮನಹಳ್ಳಿ ಮತ್ತು ಗಾಳಿಮಡಿ. ಯಾಕಂತಂದರೆ ಅಲ್ಲಿ ಬದುಕ್ತಕ್ಕಂಥ ಜನ ಈ ಕಂಪ್ನಿಯನ್ನು ಕಟ್ಟಿಕೊಂಡು, ಈ ಕಂಪ್ನಿಯನ್ನು ನಂಬಿಕೊಂಡು ಬದುಕ್ತಕ್ಕಂಥ ಜನ. ಇದೇನೋ ಹೇಳಿ ಬಿಂಬಿಸಿ ನಾನೇನು ನಿಮ್ಮನ್ನು ಕೇಳ್ತಾ ಇಲ್ಲ, ನನಗೆ ಕಾಂಟ್ರಾಕ್ಟ್ ಕೊಡೋಂತನೋ ನಾನು ಕೇಳ್ತಾ ಇಲ್ಲ. ಕಾಂಟ್ರಾಕ್ಟ್ ಕೊಡೋರಿಗೆ ಕೊಡ್ರಿ. ದಯಮಾಡಿ ಊರಿನ ಒಂದು ಡೆವಲಪ್ಮೆಂಟ್ ವಿಚಾರದಲ್ಲಿ ನೀವತ್ತೇನು ನಾನು ಮೌಖಿಕವಾಗಿ ಕೂಡ ಮಾತಾಡಿದ್ದೀನಿ. ನೀವು CC ರೋಡ್ ನಮ್ಮ ಕಡೆಯಿಂದ ಆಗಲ್ಲ ಅಂತ ಹೇಳಿದ್ರಿ. ಪಂಚಾಯತಿ, ಗ್ರಾಮ ಪಂಚಾಯತಿಗಳನ್ನ ಎಲ್ಲರನ್ನೂ ಒಳಗೊಂಡು ನೀವು ಅವ್ರನ್ನ ವಿಶ್ವಾಸದಲ್ಲಿ ತೆಗೆದುಕೊಂಡು ಡ್ರೈನೇಜ್ ಮಾಡಿರಿ, ಆಮೇಲೆ ಲೈಟ್ಗಳು ಹಾಕ್ರಿ, ಚರಂಡಿಗಳನ್ನ ಡೆವಲಪ್ಮೆಂಟ್ ಮಾಡಿದ ಮಾತ್ರ. ಈಗ ಬರೀ ಬಾಂಬೆ, ನಾವು ಈಗ ಬೇರೆ ಬೇರೆ ಫಾರಿನ್ಗಳ ಸಿಟಿ ಅಂತ ನೋಡ್ತೀವಿ. ಹಳ್ಳಿಗಳನ್ನ ಯಾಕೆ ಸಿಟಿ ಥರ ನೀವು ಮಾಡಬಾರ್ದು? ಬರೀ ನಾವು ಪರ್ಮಿಷನ್ ಕೇಳ್ತಾ ಇದ್ದೀವಿ, ನಾವು ಲೆಟ್ರ್ ಪಾಟ್ ಕೇಳ್ತಾ ಇದ್ದೀರಿ. ಹಳ್ಳಿಗಳನ್ನ ಒಂದು ಸಿಟಿ ಮಾದರಿ ಥರ ಮಾಡಿರಿ. ನೀವು ಯಾಕೆ ಮಾಡಬಾರ್ದು? ಒಂದು ಹಳ್ಳಿ ತೊಗೊಳ್ರಿ, ಗಾಳಿಮಡಿ ಆಗಿರ್ಬೋದು, ಸಣ್ಣ ಸಣ್ಣ ಹಳ್ಳಿಗಳನ್ನ ಡೆವಲಪ್ಮೆಂಟ್ ಮಾಡಿರಿ. CC ಪಂಚಾಯತಿಯಿಂದ ಅಷ್ಟು ಅನುದಾನ ಬರೋದಿಲ್ಲ, ಡ್ರೈನೇಜ್ಗಳಿಗೆ ಕೂಡ ಅಷ್ಟು ಅನುದಾನ ಬರೋದಿಲ್ಲ. ದಯಮಾಡಿ ನೀವು ಎಲ್ಲ ಗ್ರಾಮ ಪಂಚಾಯತಿ ಮೆಂಬರ್ಗಳನ್ನ ವಿಶ್ವಾಸ ತೆಗೆದುಕೊಂಡು ಗ್ರಾಮ ಪಂಚಾಯತಿ ಕಡೆಯಿಂದ ಒಡಂಬಡಿಕೆ ಮಾಡಿಕೊಂಡು ಹಳ್ಳಿಗಳನ್ನ ಡೆವಲಪ್ಮೆಂಟ್ ಮಾಡಿ ಅಂತೇಳಿ ತಮಗೆ ಮನವಿ ಮಾಡ್ತಾ ಇದ್ದೀನಿ. ಜೊತೆಗೆ ಇಲ್ಲಿ ADC ಸಾಹೇಬರು ಮನವಿ ಮಾಡ್ತಾ ಇದ್ದೀನಿ. ಯಾಕಂದರೆ ಬರೀ ವೇದಿಕೆ ಮೇಲೆ ಭಾಷಣ ಹಾಕಬಾರ್ದು. ಮತ್ತೊಮ್ಮೆ ನಿಮಗೆ ಮನವಿ ಮಾಡ್ತಾ ಇದ್ದೀನಿ, ದಯಮಾಡಿ ಮನವಿ ಮಾಡ್ತಾ ಇದ್ದೀನಿ. ಲೋಕಲ್ ಇರ್ತಕ್ಕಂಥವ್ರಿಗೆ, ಸ್ಥಳೀಯರಿಗೆ ಆದ್ಯತೆ ಕೊಡ್ರಿ ಅಂತೇಳಿ ಮನವಿ ಮಾಡ್ತಾ ಇದ್ದೀನಿ. ಆದ್ಯತೆ ಸಿಗದೇ ಹೋದ ಕಾರಣದಲ್ಲಿ ಅನಿವಾರ್ಯವಾಗಿ ನಮ್ಮ ವಿರುದ್ಧ ಬರಬೇಕಾಗ್ತದೆ ಅಂತೇಳಿ ತಮಗೆ ತಿಳಿಸ್ತಾ ಇದ್ದೀನಿ ಸರ್. ಆದರೂ ನಿಮಗೆ ನಾವು ಪರವಾನಗಿ ಕೊಡಲಿಕ್ಕೆ ಒಪ್ಪಿಗೆ ಇದೆ ಅಂತೇಳಿ ತಮಗೆ ತಿಳಿಸ್ತಾ ಇದ್ದೀನಿ. ನಮಸ್ಕಾರ.